ಈಗ ಒಂದು 2-3 ಸಲ ವೋಟ್ ಮಾಡಿರೋರು ಅಥವಾ ನಮ್ಮೆಲ್ಲರಿಗೂ ಸಿಸ್ಟಮ್ ಹೇಗೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ, ಪಾಲಿಟಿಕ್ಸ್ ಹೇಗೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ, ಒಂದು ವ್ಯವಸ್ಥೆ ಹೆಂಗೆ ನಡೆಯುತ್ತೆ, ದೇಶ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿರುತ್ತೆ. ಯಂಗ್ ಏಜಲ್ಲಿ ಬಂದಿರ್ತಾರೆ, ಸಂಬಡಿ ವಿಲ್ ಬಿ 18, ಸಂಬಡಿ ವಿಲ್ ಬಿ 19. ಅವರು ಹೆಂಗೆ ಈ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕು, ವೋಟಿಂಗ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಸೊ ಫಸ್ಟ್ ಆಫ್ ಆಲ್ ಸ್ವಲ್ಪ ಆಲ್ರೆಡಿ ಇಲ್ಲಿ ಇದ್ದಿರೋರು ಒಂದು ಲೆವೆಲ್ಗೆ ಅವ್ರಿಗೆ ಒಂದು ಡಿಸಲ್ಯೂಷನ್ ಆಗ್ಬಿಟ್ಟಿದೆ. ಸಿಸ್ಟಮ್ ಇಷ್ಟೇ, ಏನಿದ್ರು ನಾವು ಸಿಸ್ಟಮ್ ಹೊಂದ್ಕೊಂಡು ಹೋಗಬೇಕು. ಒಂದು ಪ್ರೈಮರಿ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅವ್ರ ಮೇಲೆ. ಇಲ್ಲ ಅಂದ್ರೆ ಓಲ್ಡರ್ ಪೀಪಲ್, ಯಂಗ್ಸ್ಟರ್ಸ್ ಅಲ್ಲ, ಯಂಗ್ಸ್ಟರ್ಸ್ ಇಲ್ಲ, ಯಂಗ್ಸ್ಟರ್ಸ್ ಅಲ್ಲಿ ಬ್ಯೂಟಿನೇ ಅದು. ನೀವು ಅವ್ರ ಜೊತೆ ಮಾತಾಡುವಾಗಲ್ಲ ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತಾರೆ ಎಷ್ಟೊಂದು ನಿರೀಕ್ಷೆ. ನೋ ಪಾಲಿಟಿಕ್ಸ್. Of course they know politics. They don't know the bad side of politics. Okay. But they know the possibility. ಇದರ ಸಾಧ್ಯತೆಗಳು ಗೊತ್ತು ಅವ್ರಿಗೆ. ಒಬ್ಬ ಒಳ್ಳೆ ನಾಯಕ ಅಥವಾ ಒಂದು ಒಳ್ಳೆ ಪಕ್ಷ ಬಂದಾಗ ಏನು ಅದ್ಭುತ ಆಗುತ್ತೆ ಎಲ್ಲ ಬಗ್ಗೆ ಗೊತ್ತಿರಿ ಅವ್ರಿಗೆ. ಏನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ವರ್ಲ್ಡ್ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಅವರು. ಅಯ್ಯೋ ಯುಕ್ರೈನ್ ವಾರ ಕಾರಣ ಅದಲ್ಲ ಸರ್ ಇದು ಅಂತ ನನಗೆ ಶಾಕ್ ಆಗುತ್ತೆ. ನಮ್ಗೆ ಗೊತ್ತಿರಲ್ಲ, ನಾವೇನೋ ಬರೀ ಪೇಪರ್ ಓದಿ ಅಂದ್ಕೊಂಡಿರ್ತೀವಿ. ಫಾಲೋ ದ ಮನಿ ಅಂತ ಅವನು. ಸರ್ ಇದರಲ್ಲಿ ಯಾರಿಗೆ ದುಡ್ಡಿನ ಲಾಭ ಇದೆ ನೋಡಿ ಗೊತ್ತಾಗುತ್ತೆ ಯಾಕೆ ಯುದ್ಧ ಆಗುತ್ತೆ ಅಂತ ಹೇಳ್ತಾನೆ ಅವನು. ಬಹಳಷ್ಟು ಜನ ಹೇಳೋದು ಯೂತ್ ದೇ ಶುಡ್ ಎಂಟರ್ ಇನ್ ಟು ಪಾಲಿಟಿಕ್ಸ್ ಅಂತ, ರಾಜಕೀಯಕ್ಕೆ ಬರಬೇಕು ಆ್ಯಂಡ್ ನಮ್ಮ ಸಿಸ್ಟಮ್ ಒಳಗಡೆ ಬರಬೇಕು ಅವರು ಅಂತ, ಒಂದು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ ಆದಷ್ಟು ಪಾಲಿಟಿಕ್ಸಿಗೆ ಎಂಟರ್ ಆಗಬೇಕು, ಸಿಸ್ಟಮ್ನ ಬದಲಾವಣೆ ಮಾಡಬೇಕು ಅಂತ. ಹೌ ಯು ಸಿ ದಟ್? ಅಬ್ಸಲ್ಯೂಟ್ಲಿ, ವೈ ನಾಟ್. ಆದರೆ ಅವರಿಗೆ ಅದು ಒಂದು ಸ್ವಾಭಾವಿಕ ಸೆಳೆತ ಇರಬೇಕು. ಎನಿಥಿಂಗ್ ನಾನು ದಿಢೀರಂತ ನಿಮ್ಮನ್ನು ಬಂದು ನೀವು ಬನ್ನಿ ಸಿನಿಮಾದಲ್ಲಿ ನಮ್ಮ ಜೊತೆ ಡ್ಯಾನ್ಸ್ ಮಾಡಿದರೆ ಒಳ್ಳೆ ಕಥೆ ಆಯಿತು ಅಂತಾರೆ ನೀವು. ನಿಮಗೆ ಇಂಟ್ರೆಸ್ಟ್ ಇದ್ದು ಜರ್ನಲಿಸಮಲ್ಲಿ, ನೀವು ಬಂದು ಮರ ಸುತ್ತು ಅಂದರೆ ನಾನು ಯಾಕೆ ಮರ ಸುತ್ತಬೇಕು ಅಂತಾರೆ ನೀವು. ಹಾಗಾಗಿ ನಿಮ್ಮಲ್ಲೇ ಆ ಸ್ವಾಭಾವಿಕ ಸೆಳೆತ ಇರಬೇಕು, ಯಾವುದ್ರ ಬಗ್ಗೆ ಆದರೂ ಸರಿ ಅಂಥವ್ರು ಬರಬೇಕು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ನೀವು ಈಗಾಗಲೇ ಹೇಳಿದ ಹಾಗೆ ಪಾಲಿಟಿಕ್ಸ್ ಅಂದರೆ ಚೆನ್ನಾಗಿಲ್ಲ, ಪಾಲಿಟಿಕ್ಸ್ ವ್ಯವಸ್ಥೆ ಬದಲಾಗಲ್ಲ, ಅದು ಹಂಗೆ ಇರುತ್ತೆ, ನಾವು ಯಾಕೆ ವೈ ಶುಡ್ ವಿ ವೇಸ್ಟ್ ಟೈಮ್ ಅಂತೆಲ್ಲ ಯಂಗ್ಸ್ಟರ್ಸಲ್ಲಿ ಇರುತ್ತೆ. ಪ್ರಪಂಚದಲ್ಲಿ ಆಗಿರುವಂಥ ಎಲ್ಲ ಬದಲಾವಣೆಗಳು ಕಾರಣ ಒಬ್ಬ ವ್ಯಕ್ತಿಯಿಂದ ಆಗುತ್ತದು. ಏನೇ ಸಿಸ್ಟಮ್ ಇರಲಿ, ಒಬ್ಬ ವ್ಯಕ್ತಿ ನಂಬುದ ಅಂದರೆ ಅದೇ ಗಾಂಧೀಜಿ ನಂಬಿದ್ರು. ಯು ಮಸ್ಟ್ ಬಿ ದ ಚೇಂಜ್ ಅಂತ ಹೇಳಿದ್ರಲ್ಲ ಅವರು. ಆ ವ್ಯಕ್ತಿಯ ಕನ್ವಿಕ್ಷನ್ ಅದು ಸ್ಟ್ರಾಂಗ್ ಆಗಿದ್ದರೆ ಇಡೀ ಸಿಸ್ಟಮನ್ನೇ ಬದಲಾಯಿಸುವಂಥ ಶಕ್ತಿ ಅವನ ಯೋಚನೆಗಿರುತ್ತೆ. ಆ ಯೋಚನೆಯಿಂದ ಎಲ್ಲರೂ ಬದಲಾಗ್ತಾರೆ. ಮನಸ್ಸುಗಳನ್ನು ಬದಲಾಯಿಸುವಂಥ ಯೋಚನೆ ಮಾಡೋ ಶಕ್ತಿ, ವಾಕ್ಚಾತುರ್ಯ, ಅದರಲ್ಲೊಂದು ಸತ್ಯ ಇತ್ತು ಅಂದರೆ ಅದೊಂದು ದೊಡ್ಡ ಪವರು. ಸಿಸ್ಟಮನ್ನು ಬ್ಲೇಮ್ ಮಾಡ್ತಾ ಇರೋಕ್ಕೆ ಎಲ್ಲ ಸಿಸ್ಟಮ್ ಹೆಂಗಾಗಿದೆ, ಫ್ರೆಂಚ್ ರೆವಲ್ಯೂಷನ್ ಹೆಂಗಾಗುತ್ತೆ, ಇಂಡಿಯನ್ ರೆವಲ್ಯೂಷನ್ ಹೆಂಗಾಗುತ್ತೆ, ಒಬ್ಬನ ನಂಬಿಕೆ ಅಷ್ಟೇ. ಅವ್ನ ನಂಬಿಕೆ ಇಬ್ಬರು ಸೇರ್ತಾರೆ, ಆಮೇಲೆ 10 ಜನ ಸೇರ್ತಾರೆ. ದಿಢೀರ್ ಅಂತ ನೋಡಿದ್ರೆ ಹಿಂದೆ 10,000 ಜನ ನಿಂತಿರ್ತಾರೆ, 1 ಕೋಟಿ ಜನ ಅವನ ಹಿಂದೆ ನಿಂತಿರ್ತಾರೆ. ಹಾಗೆ ನಾಯಕರು ಹುಟ್ಟೋದು. ಹಾಗಾಗಿ ನಿಮ್ಮಲ್ಲಿ ನಂಬಿಕೆ ಆ ಥರ ಇದ್ದರೆ, ನಿಮ್ಮಲ್ಲಿ ಆ ಥರ ಒಂದು ಅರ್ಹತೆ ಇದ್ದರೆ ನೀವು ಖಂಡಿತ ನುಗ್ಬೋದು, ಒಳಗೆ ಬರ್ಬೋದು. ಸೊ ಡೋಂಟ್ ಬಿ ಅಫ್ರೈಡ್ ಆಫ್ ಎನಿ ಸಿಸ್ಟಮ್, ನಾಟ್ ಓನ್ಲಿ ಪಾಲಿಟಿಕ್ಸ್ ಅಲ್ಲ ನಾನು ಹೇಳ್ತಿರೋದು. ಒಂದು ಬಿಸ್ನೆಸ್ ನಡೆಯೋ ರೀತಿ ಅಥವಾ ಒಂದು ಸಿನಿಮಾ ನಡೆಯೋ ರೀತಿ. ಏನು ಈ ಥರ ಫಿಲ್ಮ್ ಡೈರೆಕ್ಟ್ ಮಾಡ್ತೀರಾ, ನಾನು ಬೇರೆ ಥರ ಬನ್ನಿ, ದಯವಿಟ್ಟು ಬನ್ನಿ ಸಿನಿಮಾಗೆ. ಯಾವುದು ಇದೇ ಅಂತಲ್ಲ ರೀ, ಸಿನಿಮಾ ಹಿಂಗೆ ಮಾಡಬೇಕು 2 ಗಂಟೆ ಯಾಕೆ, ನಾನು 10 ಗಂಟೆ ಫಿಲ್ಮ್ ಮಾಡ್ತೀನಿ ಅನ್ಸುತ್ತಾ, ಧೈರ್ಯ ಇದೆಯಾ, ಐಡಿಯಾ ಇದೆಯಾ, ಬನ್ನಿ. ದಟ್ ಇಸ್ ಹೌ ಎವ್ರಿಥಿಂಗ್ ಚೇಂಜಸ್. ವೋಟಿಂಗ್ ಪ್ಯಾಟರ್ನ್ಸ್ ನೋಡಿದಾಗ ವ್ಯತ್ಯಾಸ ಇರುತ್ತೆ. ಯೂಶಲಿ ನಗರ ಪ್ರದೇಶದಲ್ಲಿ ಕಡಿಮೆ ವೋಟಿಂಗ್ ಆಗುತ್ತೆ. ದಟ್ಸ್ ಅ ಶೇಮ್ ಅಲ್ವಾ. ನಾನು ಅದನ್ನೇ ಎಲ್ಲ ಕಡೆ ಹೇಳ್ತಾ ಇರೋದು. ಗ್ರಾಮೀಣ ನೀವು ನಗರದಲ್ಲಿ ಇರುವಂಥವ್ರು ಎಲ್ಲರೂ ನಮ್ಮ ಭ್ರಮೆ ಇರ್ಬೋದು, ನೀವೆಲ್ಲ ಎಜುಕೇಟ್ ಅಂತ ನಾವು ಅಂದ್ಕೊಂಡಿದ್ದೀವಿ, ಸಿಸ್ಟಮ್ ಬಗ್ಗೆ ನಿಮ್ಗೆ ತಿಳಿದಿದೆ ಅಂದ್ಕೊಂಡಿದ್ದೀವಿ. ಸೊ ನೀವು ವೋಟಿಂಗ್ ಕಮ್ಮಿ ಇದೆ ಅಂದರೆ ಸಮ್ವೇರ್ ಐ ಥಿಂಕ್ ಯು ಮಿಸ್ಸಿಂಗ್ ದ ಹೋಲ್ ಪಾಯಿಂಟ್ ಅನ್ಸುತ್ತೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.